ಹಲೋ ಫ್ರೆಂಡ್ಸ್, ನನ್ನ ಕೊಂಕಣ್ ಕೋಸ್ಟಲ್ ವ್ಲಾಗಿಗೆ ನಿಮ್ಗೆಲ್ಲ ಸ್ವಾಗತ. ನಾವು ಹೊರಟಿದ್ವಿ ಮಂಗಳೂರಿಗೆ. ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್, ಹಾಗಾಗಿ ಕರ್ಕೊಂಡು ಹೋಗುವಂತ ಹೊರಟೆ. ರೆಡಿ ಮಾಡಿ ಬಿಟ್ಟಾಗ ನೋಡಿ ಹೇಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಫುಲ್ ಖುಷಿಯಾಗಿದ್ದಾರೆ. ಆಟೋಗೋಸ್ಕರ ಕಾಯ್ತಾ ಇದ್ವಿ. ಇದು ನೋಡಿ ನಮ್ಮ ಭಟ್ಕಳದ ರೈಲ್ವೆ ಸ್ಟೇಷನ್. ಹೇಗೆಲ್ಲ ಫೋಸ್ ಕೊಡ್ತಾ ಇದ್ದಾರೆ ನೋಡಿ ನಮ್ಮ ಮಕ್ಕಳು. ನಮ್ಮ ರೈಲ್ವೆ ಸ್ಟೇಷನ್ ನೋಡಿ ಎಷ್ಟು ನೀಟ್ ಮತ್ತೆ ಕ್ಲೀನ್ ಆಗಿದೆ ಅಲ್ಲ. ಹಾಗೂ ಅಷ್ಟು ಬಿಸಿಲು ಕೂಡ ಇದೆ. ಏನು ಗೊತ್ತಾ, ನಮ್ಮ ಊರಲ್ಲಿ ತುಂಬಾ ಅಂದ್ರೆ ತುಂಬಾ ಸೆಕೆ, ಮತ್ತೆ ಬಿಸಿಲಿನ ತಾಪ ಕೂಡ ಅಷ್ಟೇ ಹೆಚ್ಚುಂಟು. ಮಳೆ ಬರೋ ತರ ಮೋಡ ಆಗ್ತದೆ, ಗುಡುಗು ಮಿಂಚೆಲ್ಲ ಬರುತ್ತೆ, ಆದ್ರೆ ಮಳೆನೇ ಬರ್ತಿಲ್ಲ. ಎಲ್ಲಿ ಹೋಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಮಳೆಗೆ ನಮ್ಮೂರಲ್ಲಿ ಬರ್ಲಿಕ್ಕೆ ಮನ್ಸೇ ಇಲ್ಲ ಅಂತ ಕಾಣತ್ತೆ. ಟ್ರೈನ್ ಜರ್ನಿ ಇದೆ ಅಲ್ಲ, ಒಂಥರ ಆರಾಮಾಗಿ ಹೋಗಿ ಬರ್ಬೋದು, ಸುಸ್ತೆಲ್ಲ ಆಗಲ್ಲ ಹೆಚ್ಚಾಗಿ. ಮಕ್ಕಳಿಗಂತೂ ಭಾರಿ ಖುಷಿ ಟ್ರೈನಲ್ಲಿ ಹೋಗೋದಂದ್ರೆ. ಅಂತೂ ಇಂತೂ ಮುಟ್ಟುವಾಗ ಸಂಜೆ 6 ಗಂಟೆ ಆಯ್ತು. ಸಂಜೆ ಹೊತ್ತು ಸ್ವಲ್ಪ ಫ್ರೆಶ್ ಅಪ್ ಆಗಿ ನೆಂಟ್ರತ್ತೆಲ್ಲ ಮಾತಾಡಿ ಊಟ ಎಲ್ಲ ಮಾಡಿ ಬೇಗ ಮಲ್ಕೊಂಡ್ವಿ. ಬೆಳಿಗ್ಗೆ ಎದ್ದು ಕೂಡ್ಲೆ ನಮ್ಮ ಮಕ್ಕಳಿಗೆ ಆಟದ ಸಾಮಾನು ಸಿಕ್ಕಿದೆ, ಗಾಡಿ ಎಲ್ಲ ತಗೊಂಡು ಆಡ್ತಾ ಇದ್ದಾರೆ. ನಾನು ಒಂದ್ ರೌಂಡ್ ತೋಟಕ್ಕೆ ಹೋಗಿ ಬರುವಂತ ಮಕ್ಕಳನ್ನೆಲ್ಲ ಆಡ್ಲಿಕ್ಕೆ ಬಿಟ್ಟೆ. ಹಾಗೆ ತೋಟದ ಕಡೆ ಬಂದೆ. ನೋಡಿ ಎಷ್ಟು ಚೆನ್ನಾಗಿದೆ ತೋಟ. ಅದ್ರ ಪಕ್ಕದಲ್ಲೇ ಸಣ್ಣ ಹೊಳೆ ಇರೋದ್ರಿಂದ ಒಂಥರ ಚೆನ್ನಾಗಿ ಕಾಣಿಸುತ್ತಲ್ಲ. ಹಾಗೆ ಬರುವಾಗ ಒಂದು ಸುಂದರವಾದ ಹೂವಿನ ಗಿಡ ಕಾಣ್ತು ನನಗೆ. ಅದ್ರಲ್ಲಿ ಒಂದಿರುವೆ ಓಡ್ತಾ ಉಂಟು ನನ್ನನ್ನು ನೋಡಿ, ಹೆದರ್ಕೊಂಡ್ಬಿಟ್ಟಿದೆ ಪಾಪ. ಹಾಗೆ ಒಂದು ಅಣಬೆ ನೋಡಿ ಹೇಗಿದೆ, ಎಷ್ಟು ವೈಟ್ ಮತ್ತೆ ದೊಡ್ಡದಾಗಿದೆ ಗೊತ್ತಾ. ಪ್ಲೇಟ್ ತರ ಕಾಣತ್ತೆ, ವೈಟ್ ಕಲರ್. ಹಾಗೆ ತೋಟ ಸುತ್ತಿ ಬರುವಾಗ ಒಂದು ಬಾವಿ ಕಾಣ್ತು. ಬಾವಿ ನೋಡುವಾಗ ನನಗೊಂಥರ ಕುತೂಹಲ, ನೀರೆಷ್ಟಿದೆ ಅಂತ ನೋಡುದು ಮತ್ತೆ ಆಳ ನೋಡ್ಲಿಕ್ಕೆ ಒಂಥರ ಅಭ್ಯಾಸ ಬಲ. ಹಾಗೆ ಎಣ್ಕಿ ನೋಡ್ದೆ, ಆಳ ಕೂಡ ಹೆಚ್ಚು ಇರ್ಲಿಲ್ಲ, ನೀರು ಕೂಡ ಹೆಚ್ಚು ಇರ್ಲಿಲ್ಲ. ನನ್ನ ಮಕ್ಕಳು ನೀರು ಕುಡಿತಾ ಇದ್ದಾರೆ, ಜ್ಯೂಸ್ ಕುಡಿಯೋ ತರ ಸೂಪರ್ ಆಗಿದೆ ಅಂತೆ. ಹಾಗೆ ಮಧ್ಯಾಹ್ನಕ್ಕೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ಸಂಜೆ ಅಷ್ಟೊತ್ತಿಗೆ ಸಿಟಿ ಸೆಂಟರಿಗೆ ಹೊರಟಿವಿ. ಸಿಟಿ ಸೆಂಟರಿಗೆ ಬರುವಾಗ ನನ್ನ ಮಕ್ಕಳಿಗೆ ಭಾರಿ ಖುಷಿ. ಆಟಾಡ್ಲಿಕ್ಕೆ ಕರ್ಕೊಂಡು ಹೋಗ್ತೇನೆ ಅಂತ ಗೊತ್ತುಂಟು. ಇಲ್ಲಿ ಅಪರೂಪಕ್ಕೆ ಬಂದಿದ್ದೀವಿ, ಒಂದ್ 3ನೇ ಸಲ ಏನು ಮಕ್ಕಳಿಗೆ ಕರ್ಕೊಂಡು ಬರ್ತಾ ಇರೋದು. ಕೈ ಕೈ ಹಿಡ್ಕೊಂಡು ಹೋಗೋದು ನೋಡಿ ಹೇಗೆ. ಮುಂದೆ ಮುಂದೆ ಒಬ್ರೆ ಹೋಗೋದು ನೋಡಿದ್ರೆ ಹತ್ಕೊಂಡು ಹೋಗ್ತಾರ ಅನ್ಕೊಂಡೆ, ಹೆದರ್ಕೊಂಡಲ್ಲೇ ನಿತ್ಕೊಂಡ್ರು. ನನಗೂ ಭಯ ಆಗತ್ತೆ ಕೆಲವೊಂದ್ಸಲ ಹತ್ಲಿಕ್ಕೆ, ಎಲ್ಲಿ ಬೀಳ್ತೇನೆ ಅಂತ ಹೇಳಿ. ನೋಡಿ ಟ್ರೈನ್ ನೋಡಿದ ತಕ್ಷಣ ಹೋಗಿ ಹತ್ಕೊಂಡು ಕೂತಾಯ್ತು. ಅವ್ರ ಜೊತೆ ನಾನು ಹೋದೆ ಕೂತ್ಕೊಂಡು. ಮಕ್ಕಳ ಜೊತೆ ನಾವು ಕೆಲವೊಂದ್ಸಲ ಮಕ್ಕಳಾಗಿ ಬಿಡ್ತೀವಲ್ಲ, ಅವ್ರ ಜೊತೆ ಸೇರಿ ನಾನು ಕೂಡ ಎಂಜಾಯ್ ಮಾಡಿದೆ. ಹೇಗೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡಿ. ಹಾಗೆ ಬರುವಾಗ ಟರ್ಕಿಶ್ ಅವರ ಐಸ್ ಕ್ರೀಮ್ ಶಾಪ್ ಕಾಣ್ತು, ಅಲ್ಲಿ ಕರ್ಕೊಂಡು ಹೋದೆ ಐಸ್ ಕ್ರೀಮ್ ತಿನ್ನಿಸ್ಲಿಕ್ಕೆ. ಅವ್ರು ಐಸ್ ಕ್ರೀಮ್ ಕೊಡೋದನ್ನ ಸತಾಯಿಸ್ತಿದ್ರು. ನನ್ನ ಮಕ್ಕಳಿಗೆ ಬೇಜಾರಾಗ್ಲಿಲ್ಲ, ಅದ್ರ ಬದಲಿಗೆ ತುಂಬಾ ಎಂಜಾಯ್ ಮಾಡ್ತಿದ್ರು, ಖುಷಿಯಲ್ಲಿದ್ರು. ಹೇಗೆಲ್ಲ ಸತಾಯಿಸ್ತಾರಲ್ವಾ, ನೋಡ್ಲಿಕ್ಕೆ ಖುಷಿ ಆಗತ್ತೆ. ಹಾಗೆ ಇವಳಿಗೆ ಸತಾಯಿಸಿದ್ರಲ್ವಾ, ಹಾಗಾಗಿ ಅವಳಿಗೆ ಸತಾಯಿಸುವಾಗ ಇವಳು ತಾನೇ ಐಸ್ ಕ್ರೀಮ್ ಕಸ್ಕೊಂತೀನಿ ಅನ್ನೋ ತರ ಆಡ್ತಿದ್ದಾಳೆ. ಹಾಗೆ ಐಸ್ ಕ್ರೀಮ್ ಎಲ್ಲ ತಿನ್ನಿಸ್ಕೊಂಡು ಆಟ ಆಡೋ ಕಡೆ ಕರ್ಕೊಂಡು ಬಂದ್ವಿ.
ಇಲ್ಲಿ ಬಂದ್ರೆ ಒಂದ್ ಕಡೆನೂ ಸರಿ ಕೂತ್ಕೊಳ್ಳಲ್ಲ. ಈ ಗಾಡಿಯಿಂದ ಆ ಗಾಡಿಗೆ, ಆ ಗಾಡಿಯಿಂದ ಈ ಗಾಡಿಗೆ ಮಂಗಂತರ ಹಾರ್ತಾರೆ ಕಣ್ರಿ. ನೋಡಿ ಹೇಗ್ ಆಡ್ತಿದ್ದಾರೆ. ಅದು ಬೇರೆ ಅದಕ್ಕೆ ಕಾರ್ಡಿಗೆ ರೀಚಾರ್ಜ್ ಮಾಡಿ ಟ್ಯಾಪ್ ಮಾಡ್ಬೇಕು. ಟ್ಯಾಪ್ ಮಾಡ್ಲಿಕ್ಕೆ ಒಂದ್ಸಲ ಟ್ಯಾಪ್ ಮಾಡ್ಲಿಕ್ಕೆ 40 ರೂಪಾಯಿ 80 ರೂಪಾಯಿ ಎಲ್ಲ ಹೋಗ್ತದೆ. ಇವ್ರು ಒಂದ್ ಕಡೆನೂ ಸರಿ ಕೂರಲ್ಲ ಅಂದ್ರೆ ಅದ್ರಲ್ಲಿ ಹಾಕಿ ದುಡ್ಡು ಕೂಡ ವೇಸ್ಟ್ ನನಗೆ. ಆಡೋದ್ ನೋಡಿ ಹೇಗೆ. ನನಗೂ ನೋಡಿ ನೋಡಿ ಸಾಕಾಯ್ತು. ನಾನ್ ಮತ್ತೆ ಟ್ಯಾಪ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಹಾಗೆ ಇಟ್ಕೊಂಡೆ. ಇದು ನೋಡಿ ದೊಡ್ಡ ಬಾಲ್ ಹೆಂಗ ಆಡಿಸ್ತಾ ಇದ್ದಾರೆ. ಎಕ್ಸರ್ಸೈಸ್ ಆದಾಗ ಆಯ್ತು ನನ್ ಮಕ್ಳಿಗೆ. ಇಲ್ಲೆಲ್ಲ ಆಡಿದ್ ಸಾಕು ಅಂತ ಕರ್ಕೊಂಡು ಹೋಗಿ ಒಂದ್ ಮನೆ ತರ ಇರತ್ತೆ ಅದ್ರಲ್ಲೇ, ಅಲ್ಲಿ ತಕೊಂಡ್ ಬಂದ್ಬಿಟ್ಟೆ ಆಡ್ಲಿ ಅಂತ ಹೇಳಿ. ಇಲ್ಲಿದ್ರೆ 1 ತಾಸವರೆಗೂ ಆಡ್ಬೋದು. ಇಲ್ಲೂ ಕೂಡ ಹಣ ಟ್ಯಾಪ್ ಮಾಡ್ಬೇಕಾಯ್ತಾ, ಫ್ರೀ ಅಲ್ಲ. ಇಲ್ಲಿ ಸ್ಲೈಡರ್ ಎಲ್ಲ ಉಂಟು ಆಡ್ಲಿಕ್ಕೆ ಮಕ್ಳಿಗೆ. ಎಂಜಾಯ್ ಮಾಡ್ತಾರೆ ಇಲ್ಲಿ ಕರ್ಕೊಂಡ್ ಬಂದ್ರೆ. ಮಕ್ಳು ಬಾಲ್ ಹಾಕುವಾಗ ನಾವು ಕೆಲವೊಂದು ಬಾಲ್ ಹಾಕಿದ್ವಿ ಅಲ್ಲಿ. ಮಕ್ಳು ಆಡೋದ್ ನೋಡಿದ್ರೆ ಒಂಥರ ಖುಷಿ ಆಗತ್ತಲ್ವಾ. ಅವ್ರ ಜೊತೆ ನಮಿಗೂ ಆಡ್ಬೇಕನ್ಸುತ್ತೆ. ಅಚ್ಚ ನಮಗೆ ಆಡ್ಲಿಕ್ಕೆ ಬಿಡ್ತಾರ, ಓಡಿಸ್ತಾರಷ್ಟೇ ಹೊರಗಡೆ. ನೋಡಿ ಇಲ್ಲೂ ಕೂಡ ಜಗಳ ಆಡ್ತಾರೆ ನನ್ ಮಕ್ಳು ನೋಡಿ. ನಾವು ಸಣ್ಣ ಇರ್ಬೇಕಾದ್ರೆ ನಮಗೆ ಈ ತರ ಎಲ್ಲ ಇರ್ಲಿಲ್ಲ, ನಾವು ಹೊರಗಡೆ ಆಡ್ತಿದ್ವಿ ಮಣ್ಣಲ್ಲಿ. ಇವ್ರಿಗಿಲ್ಲಿ ಏನೋ ಒಂಥರ ಸಣ್ಣ ಸಣ್ಣ ಕಲ್ಲಿನ ತರ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ ಆಡ್ಲಿಕ್ಕೆ. ನಮಗೆ ಬಿಸಿಲು ಏನು ಅನಿಸ್ತಿರ್ಲಿಲ್ಲ. ಈಗಿನ ಬಿಸಿಲಿಗೆ ಹೋದ್ರೆ ಅಷ್ಟೆ, ಹೋಗ್ಲಿಕ್ಕೂ ಮನ್ಸಾಗಲ್ಲ. ಇದು ಎತ್ಲಿಕ್ಕಾಗಲ್ಲ, ಆದ್ರೂ ಕೂಡ ಎತ್ಲಿಕ್ಕೋಸ್ಕರ ಜಗಳ ಆಡ್ತಿದ್ದಾರೆ ನೋಡಿ ಹೇಗೆ. ಇದು ನೋಡಿ ಭೂತದ ಹೌಸ್ ಇತ್ತಲ್ಲಿ, ಕರ್ಕೊಂಡ್ ಬಂದ್ರೆ ಹೆದರ್ಕೊಂಡು ಓಡ್ತಿದ್ದಾರೆ. ಹಾಗೆ ಪಿಜ್ಜಾ ಪಾನಿಪುರಿ ಎಲ್ಲ ತಿಂದ್ಕೊಂಡು ಮನೆ ಕಡೆ ಹೊರಟ್ವಿ. ಮಾರನೇ ದಿನ ಮ್ಯಾಂಗ್ಳೂರ್ ಟು ಭಟ್ಕಳ. ನಮ್ಮ ಮಂಗ್ಳೂರ್ ಜರ್ನಿ ಮುಗೀತು. ನನ್ನ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.